ಧನುಸ್ಸು ರಾಶಿ, ಯಾರ ಜೊತೆಯಲ್ಲೂ ಕೂಡ ದ್ವೇಷವನ್ನು ಬೆಳೆಸ್ಕೊಳ್ಬೇಡಿ. ಅದು ಮನಸ್ಸಿನಲ್ಲಿ ಇರತಕ್ಕಂತಹ ಸಮಾಧಾನವನ್ನು, ಮನೆಯಲ್ಲಿರ್ತಕ್ಕಂತಹ ಶಾಂತಿಯನ್ನು ಹಾಳು ಮಾಡಿಬಿಡುತ್ತೆ. ಅದು ಮುಖ್ಯವಾಗಿ ಗೊತ್ತಾಗಬೇಕಾದಂಥದ್ದು. ತಿಳಿಬೇಕಾದಂತಹ ವಿಚಾರ ಬಹಳಷ್ಟಿದೆ. ಭೂಮಿಯ ಮೇಲೆ ಜನನವಾದಾಗಿನಿಂದ ಭೂಪತನವಾಗುವವರೆಗೆ, ಅಂದರೆ ನಾವು ಭೂಮಿ ಮೇಲೆ ಬೀಳುವವರೆಗೂ ಕೂಡ ತಿಳಿಯುವಂಥದ್ದು ಒಂದಲ್ಲ ಎರಡಲ್ಲ, ಬೇಕಾದಷ್ಟು ವಿಚಾರಗಳಿದೆ. ಅದು ಗೊತ್ತಾಗಬೇಕು ಅನ್ನುವಂಥದ್ದು. ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಅಶಾಂತಿ ಇದೆ, ಯಾವ ವಿಷಯಕ್ಕೆ ಅಂತಲ್ಲ, ಮನಸ್ಸಿನಲ್ಲಿ ಶಾಂತಿಗೆ ಭಂಗ ಪ್ರತಿ ಕ್ಷಣಕ್ಕೂ ಕೂಡ ಆಗ್ತಾ ಇರುತ್ತೆ. ಆ ಅಶಾಂತಿಯನ್ನು ಹೋಗಲಾಡಿಸೋದು ಹೇಗೆ, ಶಾಂತಿಯನ್ನು ತಂದುಕೊಳ್ಳೋದು ಹೇಗೆ, ಅದರ ಚಿಂತನೆ ಇರಬೇಕಾದಂಥದ್ದು. ನರ ಅಥವಾ ಮೂಳೆಗೆ ಸಂಬಂಧಪಟ್ಟಂತಹ ಸಮಸ್ಯೆ ನಿರಂತರವಾಗಿ ಕಾಡ್ತಾ ಇರುತ್ತೆ. ಆ ಒಂದು ತೊಂದರೆಯಿಂದ ನೀವು ಹೊರಬರೋದಕ್ಕೆ ಕಷ್ಟವಾಗಿರ್ತಕ್ಕಂಥದ್ದು. ಅಧಿಕವಾದಂತಹ ಒತ್ತಡದಿಂದ ಯಾವ ಕೆಲಸವನ್ನು ಮಾಡಬೇಡಿ, ಬಲವಂತಕ್ಕೆ ಯಾವ ಕೆಲಸವನ್ನು ಮಾಡಬೇಡಿ, ಮನಃಪೂರ್ವಕವಾಗಿ ಕೆಲಸವನ್ನು ಮಾಡಿ. ತೋರಿಕೆಯ ಕೆಲಸಗಳು ಬೇಡ ಅನ್ನುವಂಥದ್ದು ಸಲಹೆ. ಮಾನಸಿಕವಾಗಿ ಸಮಾಧಾನ ಇರಲಿ. ಯಾವುದನ್ನು ಮಾಡಿದರೂ ಕೂಡ ಮನಸ್ಸಿಗೆ ಏನೋ ಒಂದು ರೀತಿಯ ಹಿತ ಆಗಬೇಕು, ಅಥವಾ ನಾನು ಕೆಲಸವನ್ನು ಮಾಡಿದೆ ಎನ್ನುವಂತಹ ತೃಪ್ತಿ ನಮಗಿರಬೇಕು. ಬೇರೆಯವರನ್ನ ಮೆಚ್ಚಿಸುವಂಥದ್ದು ಎರಡನೇ ವಿಚಾರ. ಇದು ಮುಖ್ಯವಾಗಿ ಗಮನಿಸಬೇಕಾಗುತ್ತೆ. ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ, ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ ಸರ್ವರೋಗಹರಂ ದೇವಂ ದತ್ತಾತ್ರೇಯಮಹಂ ಭಜೆ ಅನ್ನುವಂತಹ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಮಕರ ರಾಶಿ, ಸಮಾಧಾನದಿಂದ ಇದ್ದರೆ, ತಾಳ್ಮೆಯಿಂದ ಇದ್ದರೆ ಮಾತ್ರ ನೀವು ಅಂದುಕೊಂಡಂತಹ ಕೆಲಸ ಪೂರ್ಣವಾಗುತ್ತೆ. ಇಲ್ಲದೇ ಇದ್ದರೆ ಎಲ್ಲಿ ನೀವು ಕೂಗಾಟ, ಹಾರಾಟ, ಚೀರಾಟಗಳನ್ನು ಮಾಡ್ತೀರೋ, ತಾಳ್ಮೆಯನ್ನು ಕಳ್ಕೊಳ್ತೀರೋ, ಆ ಸಮಯಕ್ಕೆ ನಿಮ್ಮ ಕೆಲಸ ಮುಗೀತು ಅನ್ನುವಂತಹ ಅರ್ಥದಲ್ಲಿ ನಿಮ್ಮ ಗುರಿ ಸಾಧನೆ ಅರ್ಧಕ್ಕೆ ನಿಂತು ಹೋಗುವಂಥದ್ದು. ದಾಂಪತ್ಯದಲ್ಲೂ ಕೂಡ ವಿರಸ ಉಂಟಾಗುತ್ತೆ. ಯಾಕೆ ನಿಮ್ಮ ಸ್ವಭಾವ ಹೀಗೆ ಅನ್ನುವಂಥದ್ದನ್ನು ಪರಸ್ಪರವಾಗಿ ನೀವೇ ದಂಪತಿಗಳು ಪ್ರಶ್ನೆ ಮಾಡಿಕೊಳ್ಳುವ ಹಾಗಾಗುತ್ತೆ. ಗಂಡನನ್ನು ಹೆಂಡತಿ, ಹೆಂಡತಿಯನ್ನು ಗಂಡ ಕೇಳಿ ಈ ಒಂದು ಸಮಸ್ಯೆಯನ್ನು ಉಲ್ಬಣ ಮಾಡಿಕೊಳ್ತಕ್ಕಂಥದ್ದು ನಿಮ್ಮಲ್ಲಿ ಆಗುವಂಥದ್ದು. ಮಕ್ಕಳ ಬಗ್ಗೆ ಅತಿಯಾದಂತಹ ಚಿಂತನೆಯನ್ನು ನಡೆಸ್ತೀರಿ. ಮಕ್ಕಳ ಭವಿಷ್ಯ ಹೇಗೆ, ಇವತ್ತು ಇವರು ಇರತಕ್ಕಂತಹ ಸ್ಥಿತಿ ಗತಿಗಳನ್ನು ನೋಡಿದರೆ, ಇವರು ನಡ್ಕೊಳ್ತಕ್ಕಂಥದ್ದನ್ನು ನೋಡಿದರೆ, ಇವರ ಚಟುವಟಿಕೆಗಳನ್ನು ಗಮನಿಸಿದರೆ ಭವಿಷ್ಯದಲ್ಲಿ ಇವರ ಕಥೆ ಏನು ಅನ್ನುವಂಥದ್ದು ಪ್ರಶ್ನೆಯಾಗುತ್ತೆ. ನಿಮಗೆ ಆರೋಗ್ಯ ಸಮಸ್ಯೆ, ಅದರಲ್ಲೂ ವಿಶೇಷವಾಗಿ ಮಾನಸಿಕವಾಗಿ ತುಂಬ ಕುಗ್ಗಿ ಹೋಗ್ತೀರಿ. ಮನೋರೋಗಕ್ಕೆ ಮದ್ದಿಲ್ಲ ಅಂತ ಹೇಳ್ತಾರೆ. ಆ ರೀತಿಯ ಮನೋರೋಗ, ಮನಸ್ಸಿನಲ್ಲಿ ದೊಡ್ಡದಾದಂತಹ ಚಿಂತೆ ಮತ್ತೆ ಮತ್ತೆ ನಿಮ್ಮನ್ನು ಕಾಡಲಿಕ್ಕೆ ಪ್ರಾರಂಭವಾಗುತ್ತೆ ಅನ್ನುವಂಥದ್ದು. ಸಮಾಜದಲ್ಲಿ ಅಪಹಾಸ್ಯಕ್ಕೆ ಗುರಿಯಾಗ್ಬಿಡ್ತೀರಿ. ಯಾವುದೋ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇರುತ್ತೆ ನಿಮ್ಮ ಜೀವನ. ಆದರೆ ಇಂದಿನ ಪರಿಸ್ಥಿತಿ ಸಮಾಜದಲ್ಲಿ ಎಲ್ಲರೂ ಕೂಡ ನಿಮ್ಮನ್ನು ಟೀಕೆ ಮಾಡುವಂತಹ ದುಸ್ಥಿತಿಗೆ ಇಳಿದು ಬಿಡುತ್ತೆ ಅನ್ನುವಂಥದ್ದು. ನಿಮ್ಮ ಕರ್ತವ್ಯಕ್ಕೆ ಆದ್ಯತೆಯನ್ನು ನೀಡಿದರೆ ಒಳ್ಳೆಯದು. ಯಾವ ಜವಾಬ್ದಾರಿ ಇದೆ, ಯಾವ ಕೆಲಸವನ್ನು ನೀವು ಮಾಡಿ ಪೂರೈಸಬೇಕಾಗಿದೆ, ಅದಕ್ಕೆ ಗಮನ ಕೊಡಿ. ಅದು ಬಹಳ ಒಳ್ಳೆಯದಾಗತ್ತೆ. ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ, ಮೇಲಧಿಕಾರಿಗಳಿಂದ, ಹಿರಿಯರಿಂದ ನಿಮಗೆ ನಿಮ್ಮ ಬಗ್ಗೆ, ನಿಮ್ಮ ಕೆಲಸದ ಬಗ್ಗೆ, ನಿಮ್ಮ ನಡೆ ನುಡಿಯ ಬಗ್ಗೆ ಪ್ರಶಂಸೆ ಬರುವಂಥದ್ದಾಗುತ್ತೆ. ಬಹಳ ಅಪರೂಪಕ್ಕಾದರೂ ಕೂಡ ಒಳ್ಳೆಯದನ್ನು ಆಡಿದಾಗ ಅದನ್ನು ಸಂತೋಷ ಪಡಬೇಕಾದಂಥದ್ದು, ಸಂಭ್ರಮಿಸಬೇಕಾದಂಥದ್ದು ನಿಮ್ಮದಾಗಿರಬೇಕು. ಪ್ರಿಯರಿಂದ ವಂಚನೆಯಾಗುತ್ತೆ. ಯಾರು ಇವರು ನಮ್ಮವರೇ ಅಂತ ಹೇಳಿ ಪರಿಪೂರ್ಣವಾಗಿ ನಂಬಿ ನಿಮ್ಮ ಸರ್ವಸ್ವವನ್ನು ಅಥವಾ ನಿಮ್ಮ ಎಲ್ಲ ರಹಸ್ಯಗಳನ್ನು ಅವರಿಗೆ ಅರ್ಪಣೆ ಮಾಡಿರ್ತೀರಿ, ಅವರನ್ನು ಬಿಟ್ಟರೆ ಬೇರೆ ಇಲ್ಲ ಅಂತ ಹೇಳಿ ಅಂದುಕೊಂಡಿರ್ತೀರಿ, ಅಂಥವರು ಸರಿಯಾಗಿ ಮೋಸವನ್ನು ಮಾಡ್ತಾರೆ ಅನ್ನುವಂತಹ ಅರ್ಥ. ವಿವಾಹದ ವಿಚಾರದಲ್ಲಿ ದೊಡ್ಡ ಸಮಸ್ಯೆಗಳು ಆಗಬಹುದು ಅನ್ನುವಂಥದ್ದು. ಕುಟುಂಬದ ಖರ್ಚು ಜಾಸ್ತಿ, ಅಧಿಕವಾದಂತಹ ಆತಂಕ, ಭವಿಷ್ಯ ಹೇಗೆ ಅನ್ನುವಂತಹ ಯೋಚನೆ ಎಲ್ಲವೂ ಕೂಡ ಅಸ್ತವ್ಯಸ್ತ. ಇದು ಮನಸ್ಸಿನ ಮೇಲೆ ತುಂಬ ದೊಡ್ಡ ಆಘಾತವನ್ನುಂಟು ಮಾಡಿಬಿಡುತ್ತೆ. ಭವಿಷ್ಯವನ್ನು ರೂಪಿಸ್ಕೊಳ್ಬೇಕು ಅನ್ನುವಂತಹ ವಿಚಾರದಲ್ಲಿ ವಿಫಲರಾಗ್ತೀರಿ. ಹಾಗಾದರೆ ಜೀವನ ನಡೆಸ್ತಾ ಇಲ್ವೇ ಅನ್ನುವಂಥದ್ದು ಪ್ರಶ್ನೆ ಬರುತ್ತೆ. ಜೀವನವನ್ನು ಎಲ್ಲರೂ ನಡೆಸ್ತಾರೆ. ನಾವು ಅಂದುಕೊಂಡಂತಹ ರೀತಿಯಲ್ಲಿ ನಮಗಾಗಬೇಕಲ್ಲ, ಅದು ಬಹಳ ಮುಖ್ಯವಾಗುತ್ತೆ. ಹಲವು ಯೋಜನೆಗಳಿಂದ ಹಿನ್ನಡೆಯಾಗುತ್ತೆ. ಏನೇನೋ ಪ್ಲಾನ್ ಮಾಡ್ಕೊಂಡಿರ್ತೀವಿ, ಯಾವುದೂ ಕೂಡ ಸಕ್ಸಸ್ ಆಗೋದಿಲ್ಲ.
ತೊಂದರೆಯನ್ನು ಅನುಭವಿಸಬೇಕಾಗತ್ತೆ. ಸ್ವಯಂವರ ಪಾರ್ವತಿಯನ್ನು ಪ್ರಾರ್ಥನೆ ಮಾಡಿ ವಿವಾಹ ವಿಚಾರದಲ್ಲಿ ಇರತಕ್ಕಂತಹ ತೊಂದರೆ ಅಥವಾ ವಿವಾಹ ವಿಳಂಬ ದೋಷ ಅಥವಾ ವಿವಾಹ ವೈರುಧ್ಯ ದೋಷ ಇವೆಲ್ಲವೂ ಕೂಡ ದೂರವಾಗಲಿ, ಶುಭವಾಗಲಿ. ಕೊನೆಯದಾಗಿ ಮೀನರಾಶಿ, ಶತ್ರು ಕಾಟ ಹೆಚ್ಚಾಗ್ತಕ್ಕಂಥದ್ದು. ವಿರೋಧಿಗಳು ಪ್ರತಿ ಕ್ಷಣವೂ ಕೂಡ ನಿಮಗೆ ಒಂದಿಲ್ಲೊಂದು ತೊಂದರೆಯನ್ನು ಮಾಡಲೇಬೇಕು ಅಂತ ಹೇಳಿ ಸಂಕಲ್ಪ ಮಾಡಿದ್ದಾರೇನೋ ಅನ್ನುವ ರೀತಿಯಲ್ಲಿ ಅವರ ವರ್ತನೆ, ಎಲ್ಲ ಕೆಲಸಕ್ಕೂ ಅಡ್ಡಿ, ಸವಾಲುಗಳೆಲ್ಲ ಸಮಸ್ಯೆಯನ್ನು ಮಾಡಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ನಡೀಬಹುದು. ಹೃದ್ರೋಗಿಗಳಿಗೆ ಸಮಸ್ಯೆ ಆಗಬಹುದು, ಎಚ್ಚರಿಕೆಯನ್ನು ವಹಿಸಿ. ಆರೋಗ್ಯದಲ್ಲಿ ವ್ಯತ್ಯಯ ಇರತಕ್ಕಂಥವರು ತುಂಬ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಒತ್ತಡದ ಬದುಕಿನಿಂದ ಸ್ವಲ್ಪ ಮಟ್ಟಿಗೆ ಹೊರಬರಬೇಕು. ಒತ್ತಡ ಇದ್ದೇ ಇರುತ್ತೆ, ಆದರೆ ಬೇಡದೇ ಇರತಕ್ಕಂತಹ ವಿಚಾರಗಳಿಗೆ ಒತ್ತಡಗಳನ್ನು ತಂದುಕೊಂಡು ಆರೋಗ್ಯವನ್ನು, ವ್ಯವಹಾರವನ್ನು, ಮನಸ್ಸಿನಲ್ಲಿರ್ತಕ್ಕಂತಹ ಸಮಾಧಾನವನ್ನು ಹಾಳು ಮಾಡಿಕೊಳ್ಳುವ ಬದಲು ಅದರಿಂದ ಹೊರಬಂದು ಯೋಚನೆಯನ್ನು ಮಾಡಬೇಕಾದಂಥದ್ದಿರುತ್ತೆ. ಮಕ್ಕಳು ಕೂಡ ನಿಮ್ಮನ್ನು ದೂಷಣೆ ಮಾಡ್ತಾರೆ. ಈ ವಯಸ್ಸಿನಲ್ಲಿ ಈ ರೀತಿ ಇರುವಾಗ ಇದೆಲ್ಲ ಬೇಕಾ ಅನ್ನುವಂಥದ್ದು ನಿಮಗೆ ಪ್ರಶ್ನೆಯಾಗ್ಬಿಡುತ್ತೆ. ಅದನ್ನು ಸರಿಯಾಗಿ ವಿಮರ್ಶೆ ಮಾಡಬೇಕಾದಂಥದ್ದು. ನಿಮ್ಮ ಕೆಲವು ಕಠಿಣವಾದಂತಹ ಮಾತೇ ನಿಮಗೆ ತೊಂದರೆಯನ್ನು ಮಾಡುತ್ತೆ. ಅಷ್ಟೊಂದು ಒರಟುತನದಲ್ಲಿ ಮಾತಾಡ್ತಕ್ಕಂಥದ್ದು ನಿಮಗೆ ತೊಂದರೆ ಆಗತ್ತೆ ಅಂತಾದರೆ ಬೇರೆಯವರ ಮನಸ್ಸಿನ ಮೇಲೆ ಎಷ್ಟು ಪರಿಣಾಮ ಬೀರಿರಬೇಕು, ಬೇರೆಯವರಿಗೆ ಎಷ್ಟು ನೋವಾಗಿರಬೇಕು, ಅದರಿಂದ ಬೇರೆಯವರಿಗೆ ಎಷ್ಟು ಕಷ್ಟಪಟ್ಟಿರಬೇಕು, ಇವೆಲ್ಲ ಯೋಚನೆಗೆ ಬರಬೇಕಾದಂಥದ್ದು. ದೂರದ ಸಂಬಂಧಿಕರ ವಿಚಾರಕ್ಕೆ ಹೋದರೆ ನಿಮಗೆ ವಿರುದ್ಧವಾಗಿ ಹೇಳಿಕೆ ಬರುತ್ತೆ. ನಿಮ್ಮ ಬಗ್ಗೆ ಏನಾದರೂ ತಿಳ್ಕೊಳ್ಬೇಕು ಅಂತ ಹೇಳಿ ಯಾರೋ ನಿಮ್ಮ ಬಂಧುಗಳನ್ನೋ ಅಥವಾ ದೂರದ ಸಂಬಂಧಿಗಳನ್ನೋ ಕೇಳಿದರೆ ಎಲ್ಲರೂ ಕೂಡ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಹೇಳೋದೇ ಇಲ್ಲ, ನಿಮಗೆ ವಿರುದ್ಧವಾಗಿ ಹೇಳ್ತಾರೆ. ಇದು ಸತ್ಯವೇ ಸುಳ್ಳೇ ಅದನ್ನು ನೀವೇ ವಿಮರ್ಶೆ ಮಾಡಿಕೊಳ್ಬೇಕು. ಮಹಾಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ ಇರತಕ್ಕಂತಹ ಎಲ್ಲ ವಿರೋಧಾಭಾಸಗಳು ದೂರವಾಗಲಿ, ಶುಭವಾಗಲಿ.